ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವಾಗ ಅಕ್ಕಿ ದೋಸೆ ಮಾಡೋದು ನೋಡೋಣ ಬರ್ರಿ. ದೋಸೆ ಮಾಡಲಿಕ್ಕೆ 2 ಗ್ಲಾಸ್ ರೇಷನ್ ಅಕ್ಕಿ ತೊಗೊಂಡೀನಿ. 2 ಗ್ಲಾಸ್ ಹಾಕ್ಕೊಂಡೀನಿ. ಅರ್ಧ ಗ್ಲಾಸ್ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಹೆಸರು ಬೇಳೆ, ಸ್ವಲ್ಪ ಸಾಬುದಾನಿ, ಸ್ವಲ್ಪ ಶೇಂಗಾ, ಸ್ವಲ್ಪ ಮೆಂತ್ಯ ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಬೇಕು. 2-3 ಸಲ ಸ್ವಚ್ಛಂಗೆ ತೊಳ್ಕೊಬೇಕ್ರದ. ಕಿವುಚಿ ಧೂಳೆಲ್ಲ ಹೋಗಬೇಕು ಒಳಗಿಂದ. ಈಗ 3 ಸಲ ತೊಳ್ಕೊಂಡು ಬೆಳಿಗ್ಗೆ ಹಾಕಿದ್ದೆ. ನೆನಿಲಿಕ್ಕೆ ಬೆಳಿಗ್ಗೆ 9-10 ಗಂಟೆಗೆ ಹಾಕಿದ್ದೆ. ಸಂಜೆ 8 ಗಂಟೆಗೆ ರುಬ್ಕೊಲಿಕತ್ತೀನಿ. ಒಂದು 8 ತಾಸು ನೆನೆಸಿದೆನು. 7-8 ತಾಸು ನೆನೆದವು ಅಕ್ಕಿ. ನೋಡ್ರಿ, ಒಂದು ಸ್ವಲ್ಪ ಹಂಗೆ ರುಬ್ಕೋಬೇಕು. ಆಮೇಲೆ ನೀರು ಹಾಕಿ ರುಬ್ಕೋಬೇಕು. ಅಕ್ಕಿ ಒಳಗೆ ನೀರು ಹಾಕಿದ್ರೆ ಸಣ್ಣ ಆಗಂಗಿಲ್ಲ ಬೇಗ. ಎಲ್ಲ ಅದೇ ರೀತಿ ರುಬ್ಕೋಬೇಕು. ಸಣ್ಣಂಗೆ ರುಬ್ಕೋಬೇಕು, ರವೆ ಇರಬಾರ್ದು. ಉಪ್ಪಕ್ಕೆ ಇಟ್ಕೊಲಿಕತ್ತೀನಿ, ಯಾಕಂದ್ರೆ ಈಗ ತಂಪು ಬಿಟ್ಟೈತಿ, ಉಬ್ಬಂಗಿಲ್ಲ ಹಿಟ್ಟು. ಸೋಡಾ ಅಲ್ಲದ ಉಪ್ಪಕ್ಕಿ ಗರ 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 ತುರುಬೇಕು. ಚಮಚಲ್ಲಿರ ತುರುಬೇಕು, ಇಲ್ಲಾಂದ್ರೆ ಕೈಯಿಂದ ತುರುಬೇಕು. ರಾತ್ರಿನ ಉಪ್ಪಕ್ಕಿಡಬೇಕು. ತಿನ್ನಗೆ ಹಿಟ್ಟಿರಬೇಕು. ನಾನು 2 ಗ್ಲಾಸ್ ಅಷ್ಟೇ ಮಾಡ್ಕೊಂಡೀನಿ. ಬೇಳೆದೆಲ್ಲ ಹಿಡಿದು 3 ಗ್ಲಾಸ್ ಅದ. ಅದೊಂದು ಬಟ್ಟೆ ಒಳಗೆ ಸುತ್ತಿಡಬೇಕು, ಯಾಕಂದ್ರೆ ಈಗ ತಂಪೈತಿ, ಉಬ್ಬಂಗಿಲ್ಲ ಹಿಟ್ಟು. ಈಗ ನೋಡ್ರಿ, ನೈಟೆಲ್ಲ ಇಟ್ಟಿದ್ದೆ, ಬೆಳಿಗ್ಗೆ ಎಷ್ಟು ಉಬ್ಬೈತಿ, ಎಷ್ಟು ಚಲೋ ಬಂದೈತೆ ನೋಡ್ರಿ. ಅಗದಿ ಹತ್ತಿಗಿತ್ಲಿ ಉಬ್ಬೈತಿ. ಹಗುರಾಗಿರ್ಬೇಕು ಹಿಟ್ಟು, ಭಾರವಾಗಿರಬಾರ್ದು. ಬಬಲ್ ಬಂದಿರ್ಬೇಕು. ನೋಡ್ರಿ ಎಷ್ಟು ಹಗುರಾಗಿ ಬಂದೈತೆ ಹತ್ತಿಗಿತ್ಲೆ. ಎಷ್ಟು ಹಗುರ ಆಗ್ತೈತಿ ಎಷ್ಟು ದೋಸೆ ಚಲೋ ಬರ್ತಾವೆ. ಒಂದು ಚಿಟಿಗೆ ಸೋಡಾ ಹಾಕೊಲಿಕತ್ತೀನಿ. ಹೌದಲ್ಲೂ ಒಂದು ಚಿಟಿಗೆ, 1-2-3 ಡ್ರಾಪ್ ಲಿಂಬೆಹಣ್ಣು ಹಿಂಡ್ಕೊತೀನಿ. ಬೀಜ ತಕ್ಕೊಂಡೀನಿ. ಯಾಕಂದ್ರೆ ಲಿಂಬೆಹಣ್ಣು ಉಬ್ಬೋದ್ರಿಂದ ಬಬಲ್ ಜಾಸ್ತಿ ಬೀಳ್ತಾವೆ. ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಎಷ್ಟು ಬೇಕಷ್ಟು ತಿಳು ಮಾಡ್ಕೋಬೇಕು. ಗರ ಗರ ತಿರುಗಬೇಕು. ಅದನ್ನು ಒಂದು ಅಂಬ್ಲಿ ಥರ ಇರಬೇಕದ ಹದ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಲಿಕತ್ತೀನಿ. ರಾತ್ರಿ ಸರ ಹಾಕೀನಿ, ಈಗ ಒಂದು ಸ್ವಲ್ಪ ಹಾಕೊಲಿಕತ್ತೀನಿ. ನಮಗೆ ರುಚಿಗೆ ಬೇಕಷ್ಟು ಬೇಕಷ್ಟು. ನೋಡ್ರಿ, ಚಮಚಕ್ಕೆ ಗೆರಿ ಬೀಳ್ಬೇಕು, ಹಂಗಿರ್ಬೇಕು ಅದು ಹಿಟ್ಟಿನ ಹದ. ಈ ಕಡೆ ಚಟ್ನಿ ಒಗ್ಗರಣೆ ಹಾಕೊಲಿಕತ್ತೀನಿ. ಶೇಂಗಾ ಸ್ವಲ್ಪ ಹಾಕ್ಕೊಂಡೀನಿ. ಎಣ್ಣೆ ಒಳಗೆ ಹುರ್ಕೋಬೇಕು ಶೇಂಗಾ. ಒಂದು ಅರ್ಧ ಈರುಳ್ಳಿ, 4 ಮೆಣಸಿನ್ಕಾಯಿ. ನಿಮ್ಗೆ ರುಚಿಗೆ ಹೆಚ್ಚು ಕಡಿಮೆ ಖಾರ ಹಾಕ್ಕೋಬೋದು, ಮೆಣಸಿನ್ಕಾಯಿ ಹಾಕ್ಕೋಬೋದು. ಕೊಬ್ಬರಿ ಹತ್ರಾಗ ಸರ ಹುರ್ಕೊಲಿಕತ್ತೀನಿ, ಯಾಕಂದ್ರೆ ಬೇಗ ಕೆಡಂಗಿಲ್ಲ ಅದ. ಕೊಬ್ಬರಿ ಹತ್ರ ಹುರ್ಕೊತಂದ್ರೆ ಎಣ್ಣೆಗ. ಪುಟಾಣಿ ಒಂದು ಸ್ವಲ್ಪ ಹಾಕೊಲಿಕತ್ತೀನಿ. ಈಗ ಆರಿದ ಬಳಿಕ ರುಬ್ಕೋಬೇಕು ಅದನ್ನು. ಚಟ್ನಿ ಮೊದಲೊಂದು ಸ್ವಲ್ಪ ಹಂಗೆ ರುಬ್ಕೋಬೇಕು. ಆಮೇಲೆ ನೀರು ಹಾಕ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡೇನಿ. ಅದನ್ನು ಹಾಲು ಮೇಗಿನ ಕೆನೆ ಹಾಕ್ಕೊಂಡೇನಿ. ಹಾಲು ಕೆನೆ ನಮಗೆ ಎಷ್ಟು ಬೇಕಟ್ಟು ಗಟ್ಟಿ ತಿಳುವ ಮಾಡ್ಕೋಬೋದು. ಒಗ್ಗರಣೆಗೆ ಎಣ್ಣೆ ಇಟ್ಕೊಂಡೀನಿ ಸಣ್ಣ ಕಡೆಯಾಗ. ಎಣ್ಣೆ ಕಾದ ಬಳಿಕ ಸಾಸಿವೆ ಹಾಕ್ಕೊಂಡೇನಿ. ಸಾಸಿವೆ ಜೀರಿಗೆ, ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೇನಿ. ಒಂಥರ ಹಿಂಗೆ, ಒಂಥರ ಕರಿಬೇವು, 1-2 ಒಣ ಮೆಣಸಿನ್ಕಾಯಿ. ಒಗ್ಗರಣೆ ಆಯಿತು. ಅದ ಕಡೆಯಾಗ ಬಟಾಟೆ ಪಲ್ಯ ಮಾಡ್ಕೊತೀನಿ. ಬಟಾಟೆ ಪಲ್ಯ ಮಾಡ್ಕೊಲಿಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಲಿಕತ್ತೀನಿ. ಸಾಸಿವೆ ಸರ ಹಾಕ್ಕೊಂಡೇನಿ. ಜೀರಿಗೆ ಒಂದು ಸ್ವಲ್ಪ, ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿದ್ದ, ಈರುಳ್ಳಿ ಸಣ್ಣದಾಗಿ ಉದ್ದುದು ಕಟ್ ಮಾಡ್ಕೊಂಡೇನಿ. ಒಂದು ಕರಿಬೇವು ಹಾಕ್ಕೊಂಡೇನಿ ಸ್ವಲ್ಪ.
ಸ್ವಲ್ಪ ಉಪ್ಪು ಹಾಕ್ಕೊಂಡೇನಿ, ರುಚಿಗೆ ತಕ್ಕಂತೆ ಅರಿಶಿನ, ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಲಿಕತ್ತೀನಿ. ಹಿಂಗೆ ಹಾಕೊಂಡ್ರೆ ಭಾಳ ರುಚಿ ಆಗ್ತದೆ ರೀ. ಅದ್ರೊಳಗೆ ಬಟಾಟೆ ಒಡೆದು ಹಾಕ್ಕೊಲಿಕತ್ತೀನಿ. ಬಟಾಟೆ ಕಟ್ ಮಾಡೋದೇನು ಅವಶ್ಯಕತೆ ಇಲ್ಲ. ಚಟ್ನಿಗೆ ಕೊತ್ತಂಬರಿ ಹಾಕ್ಕೊಲಿಕತ್ತೀನಿ. ಬಟಾಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಲಿಕತ್ತೀನಿ ಮೇಲೆ. ಈ ಕಡೆ ಸಾರು ಮಾಡ್ಕೊತೀನಿ. ಬಟಾಟೆ ಪಲ್ಯ ಚಟ್ನಿ ಸಾರು ಇದ್ರೇ ಚಲೋ ರೀ ಅದು. ಎಣ್ಣೆ ಒಂದು ಸ್ವಲ್ಪ ಹಾಕ್ಕೊಂಡು ಕಾಲಿಗೆ ಇಟ್ಕೊಂಡೇನಿ. ಸಾಸಿವೆ ಜೀರಿಗೆ ಹಾಕ್ಕೊಂಡೇನಿ. ಟೊಮೆಟೊ ಒಂದು ಹಾಕ್ಕೊಂಡೇನಿ. ಇದ್ರ ಕರಿಬೇವು, ಸ್ವಲ್ಪ ಉಪ್ಪು, ಚೆಂದಾಗಿ ಹುರ್ಕೋಬೇಕು ಎಣ್ಣೆಯಾಗ. ಟೊಮೆಟೊ, ಸ್ವಲ್ಪ ಅರಿಶಿನ, ಮಸಾಲೆ ಖಾರ ಹಾಕ್ಕೊಂಡೇನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೇನಿ ಸ್ವಲ್ಪ. ಅದು ಚಟ್ನಿ ರುಬ್ಬಿನೆಲ್ಲ ಅದು ಒಂದು 2 ಸ್ಪೂನ್ ಹಾಕ್ಕೊಲಿಕತ್ತೀನಿ. ಎಷ್ಟು ಬೇಕಟ್ಟು ನೀವು ತೆಳುಗು ಗಟ್ಟಿ ಮಾಡ್ಕೋಬೋದು. ಒಂದು ಸ್ವಲ್ಪ ಎಲ್ಲ ಹಾಕ್ಕೊಂಡೇನಿ. ಚಲೋದಂಗೆ ಕುದಿಸ್ಕೋಬೇಕು. 1-2 ಕುದಿ ಕೊತ್ತಂಬರಿ ಹಾಕ್ಕೊಂಡೇನಿ. ಈಗ ಆಯ್ತು. ದೋಸೆ ಹಂಚಿಟ್ಕೊಂಡೇನಿ. ಸ್ವಲ್ಪ ಚಹಾ ಸಕ್ಕರೆ ಹಾಕ್ಕೊಲಿಕತ್ತೀನಿ. ಯಾಕಂದ್ರೆ ಜರ ಕುರುಮ್ ಆಗ್ತಾವೆ, ಅದರಿಂದ ಚಹಾ ಸಕ್ಕರೆ ಹಾಕ್ಕೋಬೇಕು. ಮತ್ತು ಕಲರು ಬರ್ತೈತಿ. ಎಣ್ಣೆ ಹಚ್ಕೊಂಡು ನೀರು ಕುದಿಸ್ಕೊಂಡೇನಿ. ನಿಮ್ಗೆ ಎಷ್ಟು ಬೇಕಾದ್ರೆ ದೊಡ್ಡ ಸಣ್ಣ ಮಾಡ್ಕೋಬೋದ. ಅಗ್ದೈತಿ ಏನು ಹಚ್ಚಲ್ದೇ ಎದ್ದು ಬಿಡ್ತಾವೆ. ಮೇಲೆ ಬೆಣ್ಣೆ ಹಾಕ್ಕೊಲಿಕತ್ತೀನಿ. ತುಪ್ಪ ಆದ್ರೂ ಹಾಕ್ಕೋಬೋದು, ಬೆಣ್ಣೆ ಆದ್ರೂ ಹಾಕ್ಕೋಬೋದು, ಎಣ್ಣೆ ಆದ್ರೂ ಹಾಕ್ಕೋಬೋದು, ಹಂಗಾದರೂ ಮಾಡ್ಕೋಬೋದು. ನಿಮಗೇನು ಇಷ್ಟ ಆಗ್ತೈತೆ ಅದು ಮಾಡಿ ಹಾಕ್ಕೋಬೋದು. ನೋಡ್ರಿ ಚಲೋ ಎದ್ದನ. ಮತ್ತೊಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋದು, ಒಂದು ಸ್ವಲ್ಪ ನೀರು ಬಸ್ಕೊಳ್ಳೋದು. ಹೌದಲ್ಲ ಥರ ಎಣ್ಣೆ ಹಚ್ಕೋಬೇಕು, ಸ್ವಲ್ಪ ನೀರು ಬಸ್ಕೋಬೇಕು. ಬೆಳಗಿನ ನಾಷ್ಟಕ್ಕಂತೂ ಭಾಳ ಚಲೋ ರೀ. ಒಂದು ಕೂಡ ಹರಿದಿಲ್ಲ ರೀ. ದೋಸೆ ಜಗ್ದಿ ಚಲೋದಂಗೆ ಎದ್ದಾವ. ನಿಮಗೆ ಎಷ್ಟು ಬೇಕಷ್ಟು ಬೆಣ್ಣೆ ಹಾಕ್ಕೋಬೋದು. ಬೆಣ್ಣೆ, ತುಪ್ಪ, ಎಣ್ಣೆ ಹೆಚ್ಚಿಗೆ ಜರ ಬೆಣ್ಣೆ ಬಳಸ್ಬೇಕು. ನಮಗಂತೂ ದೋಸೆ ಮಾಡೋದೇನು ಕಷ್ಟ ಇಲ್ಲ. ಇನ್ನು ತೇವೆ ದೊಡ್ಡದಿದ್ದರೆ ದೊಡ್ಡದು ಮಾಡ್ಲಿಕ್ಕೆ ಬರ್ತೈತಿ. ಥ್ಯಾಂಕ್ ಯು ಫ್ರೆಂಡ್ಸ್.